ಎಲ್ಲರಿಗೂ ನಮಸ್ಕಾರ. ಥೈರಾಯ್ಡ್ ಪೇಷಂಟ್ಸ್ಗೆ ಹೇರ್ ಫಾಲ್, ಈ ಹೇರ್ ಫಾಲ್ ಇಂದ ಸಫರ್ ಆಗುವ ಥೈರಾಯ್ಡ್ ಪೇಷಂಟ್ಸ್ ತುಂಬಾ ಜನ ಇದ್ದಾರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಥೈರಾಯ್ಡ್ ಇಂದ ಬರುವ ಹೇರ್ ಫಾಲ್ ಇದು ಏನ್ ರೀಸನ್, ಈ ಎರಡು ವಿಟಮಿನ್ಸ್ ಇಂದ ನಿಮಗೆ ಹೇರ್ ಫಾಲ್ ಹೆಂಗೆ ಪ್ರಿವೆಂಟ್ ಮಾಡಬಹುದು ಅಂತ. ಕನಕ ನಿಸರ್ಗ ಮನೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಆಂಟನಿ, ಸಿಎಂಒ ಆಫ್ ಕನಕ ನಿಸರ್ಗ ಮನೆ ಕಾಗಿದ್ದೆಲೆ. ಇವತ್ತು ನನ್ನ ಜೊತೆಗೆ ಇದ್ದಾರೆ ಕನಕ ನಿಸರ್ಗ ಮನೆಯದು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರನ್ನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇಲ್ಲ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಿದೆ. ಅವರು ಆಲ್ಫಾ ನ್ಯಾಚುರಲ್ಸ್ ಅವರದ್ದು ಸಿಎಂಒ ಆಗಿ ವರ್ಕ್ ಆಗ್ತಾ ಇದೀವಿ. ನಮ್ದು ನಿಸರ್ಗ ಮನೆಯದು ಕನಕ ನಿಸರ್ಗ ಮನೆಯದು ಚೀಫ್ ಕನ್ಸಲ್ಟೆಂಟ್ ಇದ್ದಾರೆ. ಸೊ ಹಾಗೆ ಹಲವಾರು ತುಂಬಾ ಟೇಲ್ಸ್ ಇದೆ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ. ಸೊ ಇವತ್ತು ಸರ್ ನಮಗೆ ತುಂಬಾ ಜನರು ಸಫರಿಂಗ್ ಇದೆ ಹೇರ್ ಫಾಲ್ ಅಂತ ಹೇಳುದು. ಥೈರಾಯ್ಡ್ ಪೇಷಂಟ್ ಇದ್ರೆ ಅವ್ರಿಗೆ ಹೇರ್ ಫಾಲ್ ಇದ್ದೇ ಇರುತ್ತೆ. ಎಷ್ಟು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನೀವು ತಗೊಂಡ್ರು ಕೂಡ ಥೈರಾಯ್ಡ್ ಕಂಟ್ರೋಲಿಗೆ ಬಂದ್ರು ಕೂಡ ಹೇರ್ ಫಾಲ್ ಅನ್ನೋದು ಕಂಟ್ರೋಲಿಗೆ ಬರೋದೇ ಇಲ್ಲ. ಸೊ ಈ ಹೇರ್ ಫಾಲ್ ರೀಸನ್ ಏನು? ಬರೀ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗಿದ್ರೆ ಇಲ್ಲ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿದ್ರೆ ನಿಮ್ಗೆ ಹೇರ್ ಫಾಲ್ ಬರುತ್ತಾ? ಇಲ್ಲ. ಸೊ ಈ ಹೇರ್ ಫಾಲ್ ಬರೋಕೆ ಒಂದು ರೀಸನ್ ಇದೆ. ಸೊ ಆ ರೀಸನ್ ಏನಂತ ಸರ್ ಬಾಯಿಂದೇ ನಾವು ಹೇಳ್ಕೊಳ್ಳೋಣ. ಸೊ ಥೈರಾಯ್ಡ್ ಪೇಷಂಟ್ಸ್ ರಲ್ಲಿ ತುಂಬಾ ಸಫರ್ ಆಗೋದು ಮೇನ್ ಪ್ರಾಬ್ಲಮ್ ಏನಂದ್ರೆ ಅವ್ರದ್ದು ಹೇರ್ ಫಾಲ್. ಅದಾದ್ಮೇಲೆ ಅಷ್ಟೇ ಅವರು ದಪ್ಪ ಆಗೋದು, ಸ್ಕಿನ್ ಡ್ರೈ ಆಗೋದು, ಕಾನ್ಸ್ಟಿಪೇಷನ್ ಇದೆಲ್ಲ ಇದ್ರೂ ಕೂಡ ಅವ್ರ ಮೇಜರ್ ಸಫರಿಂಗ್ ಅಂತ ಹೇಳೋದು ಹೇರ್ ಫಾಲ್ ಇದೆ. ಸೊ ಈ ಹೇರ್ ಫಾಲ್ ಗೆ ರೀಸನ್ ಏನು ಡಾಕ್ಟ್ರೆ? So hair falls related to 5 factors. Yeah. Major factor is nutritional deficiencies. Okay. Vitamin and nutritional deficiencies. The modern diet. Just example, the breakfast, idli. Lunch, rice. Dinner, rice. Next day, same pattern. Rice for breakfast, rice for lunch. Or wheat for breakfast, wheat for lunch, wheat for dinner. Or ragi for breakfast, ragi for. The major dark side of grains, it could be rice, wheat or ragi or millet, they lack vital nutrients. They can merely provide you calories. ಹೊಟ್ಟೆ ಫುಲ್ ಆಗಿರುತ್ತೆ. ಅಷ್ಟೇ. ಬಟ್ ಪೋಷಕಾಂಶಗಳೆಲ್ಲ ಏನಿರಲಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಸೊ ಅವಾಗ ಏನಾಗ್ತದೆ, ಮೊದಲೆಲ್ಲ ತರಕಾರಿಗಳು ಹಾಫ್ ಪ್ಲೇಟ್, ರೈಸ್ ಹಾಫ್ ಪ್ಲೇಟ್. ಸೊ ತರಕಾರಿಗಳು ನ್ಯೂಟ್ರಿಯನ್ಸ್ ಕೊಟ್ಟಿದ್ದು, ರೈಸ್ ಕಲೋರಿ. ಸೊ ಎರಡು ಆಸ್ಪೆಕ್ಟ್ ಇದೆ. ನಾವು ಯಾವ್ದು ಊಟ ತಗೊಂಡ್ರೆ ಎರಡು ಆಸ್ಪೆಕ್ಟ್ ಇದೆ. ಒನ್ ಈಸ್ ಕಲೋರಿ ಬೇಕು, ಎನರ್ಜಿ ಬೇಕು, ನೆಕ್ಸ್ಟ್ ನ್ಯೂಟ್ರಿಯನ್ಸ್ ಬೇಕು. ನಮ್ದೊಂದು ಮನೆಯಲ್ಲಿ ಕೂಡಿ ಇದು ಕಟ್ಟಿಗೆ ಮಾತ್ರ ಸಾಕಾಗುದಿಲ್ಲ, ಬೇರೆ ಇರಬೇಕು. ಸೊ ಯು ರಿಕ್ವೈರ್ಡ್ ಪೈಪ್ಸ್, ಯು ರಿಕ್ವೈರ್ಡ್ ಎಲೆಕ್ಟ್ರಿಕ್ ವರ್ಕ್ಸ್, ಫ್ಯಾನ್, ಲಾಟ್ಸ್ ಆಫ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಸಿಮಿಲರ್ಲಿ ಕಲೋರಿ ಮಾತ್ರ ಕೊಟ್ರೆ ನಮ್ದು ಬಾಡಿ ಫಂಕ್ಷನ್ ಆಗಲಿಕ್ಕೆ. ಸೊ ರೈಸ್, ಚಪಾತಿ, ರಾಗಿ ಬೇಸ್ಡ್ ಡಯಟ್. Vegetables are missing in our diet. Nutrients are missing in our diet. So lots of issues are the consequence of lack of nutrients. So the hair fall, the major factor is lack of vital essential nutrients. It's a consequence of calorie rich diet. ಹೌದು. ನಮ್ದು ಊಟದ ಏನಂತ ನೋಡಿದ್ರೆ ಬೆಳಗ್ಗೆ ಏನ್ ತಿಂಡಿ ಅಂತ ಹೇಳಿದ್ರೆ ಇವತ್ತು ಇಡ್ಲಿ ಮಾಡಿದೀವಿ, ಇವತ್ತು ಪಡ್ಡು ಮಾಡಿದೀವಿ, ದೋಸೆ ಮಾಡಿದೀವಿ. ಮಧ್ಯಾಹ್ನಕ್ಕೆ ಏನಿರುತ್ತೆ? ರೊಟ್ಟಿ ಇರುತ್ತೆ, ರೊಟ್ಟಿ ಆದ್ಮೇಲೆ ಅನ್ನ ಇರುತ್ತೆ. ನೈಟ್ ಏನಿರುತ್ತೆ? ಚಪಾತಿ ಇರುತ್ತೆ, ಚಪಾತಿ ಆದ್ಮೇಲೆ ಅನ್ನ ಇರುತ್ತೆ. ನಮ್ ಮೂರೊತ್ತಿರೋ ಡಯಟ್ ಇದೆ. ಅವಾಗ ನಮ್ ಊಟದಲ್ಲಿ ಏನ್ ಮಿಸ್ ಆಗ್ತಾ ಇದೆ? ಮೇಜರ್ ನ್ಯೂಟ್ರಿಯನ್ಸ್ ಮಿಸ್ ಆಗ್ತಾ ಇದೆ. ನಿಮಗೆ ರೊಟ್ಟಿಯಿಂದ, ಅನ್ನದಿಂದ, ಚಪಾತಿಯಿಂದ ಕ್ಯಾಲೋರಿ ಬರುತ್ತೆ. ನಿಮಗೆ ಹೊಲೆಯಲ್ಲಿ ಕೆಲಸ ಮಾಡಕ್ಕೆ ಇಲ್ಲ ಏನಾದ್ರೂ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಬರುತ್ತೆ ನಿಮಗೆ, ಹೊಟ್ಟೆ ಫುಲ್ ಆಗುತ್ತೆ, ಎನರ್ಜಿ ಬರುತ್ತೆ. ಸೇಮ್ ಟೈಮು ನಿಮ್ ಕೋಶಗಳಿಗೆ ನ್ಯೂಟ್ರಿಯನ್ಸ್ ಬೇಕು, ವಿಟಮಿನ್ಸ್ ಬೇಕು, ನಿಮ್ ಹೇರ್ ಗ್ರೋತ್ಗೆ ಪ್ರೋಟೀನ್ಸ್ ಬೇಕು, ನಿಮ್ ಸ್ಕಿನ್ ಚೆನ್ನಾಗಿರಕ್ಕೆ ವಿಟಮಿನ್ಸ್ ಬೇಕು. ಸೊ ಇದೆಲ್ಲ ವಿಟಮಿನ್ಸ್ ನೀವು ಕೊಡ್ಲಿಲ್ಲ ಅಂದಿದ್ರೆ, ಬರೀ ಕ್ಯಾಲೋರಿ ಅಷ್ಟೇ ಕೊಡ್ತಾ ಇದ್ದಿದ್ರೆ ನಿಮ್ಗೆ ಈ ತರ ಒಂದೊಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗುತ್ತೆ. ಸೊ ಹೇರ್ ಫಾಲ್ಗೆ 5 ರೀಸನ್ ಇದೆ ಅಂತ ಸರ್ ಹೇಳಿದ್ರು. ಅದರಲ್ಲಿ ನಂಬರ್ 1 ಅಲ್ಲಿ ಬರೋದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದೆ. ನಾವು ಒಂದು ಅನಲೈಸ್ ಮಾಡಿದ್ರೆ, ಈ ವಿಡಿಯೋ ನೋಡ್ತಾ ಇರುವ ಟೈಮಲ್ಲಿ ನೀವೊಂದು ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಊಟದಲ್ಲಿ ಎಷ್ಟು ವಿಟಮಿನ್ ಎ ಇದೆ, ಬಿ ಇದೆ, ಸಿ ಇದೆಯಾ, ಡಿ ಇದೆಯಾ ಎಲ್ಲ ನೀವು ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು.
ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತಿರೋದು ಒಂದು. ಓಕೆ, ಇನ್ನೊಂದು ಹೇರ್ ಫಾಲ್ ಗೆ? Yeah, hair fall. Other factors are, maybe I don't have time to explain, but I briefly tell you. One is fungal infection. Okay. Maybe whenever you apply hair oils, few people, maybe 10% of the people get improvement in hair fall after hair oil application. That is likely to be related fungus. The scalp fungus. Okay. Maybe some antifungal agents in the hair oil might be helping, minimizing the help of, so that's the second factor. The third factor is definitely thyroid hormones. Thyroid hormone is strongly related to hair fall pathway. And another factor, vitamin D deficiency. Vitamin D deficiency is strongly related to hair fall. Maybe around 25% of hair fall is related to vitamin D deficiency. But of all these, another important deficiency is zinc and selenium deficiency. Okay. ಸೊ 5 ರೀಸನ್ ಇದೆ ಅಂತ ಹೇಳಿದಿರಲ್ಲ. ಫಸ್ಟ್ ಇದು ಗೊತ್ತಾಯ್ತು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ. ಸೆಕೆಂಡ್ ಇದು ಸರ್ ಹೇಳಿರೋದು ಫಂಗಲ್ ಇನ್ಫೆಕ್ಷನ್ ಇಂದ. ಇವಾಗ ಕೊಬ್ಬರಿ ಎಣ್ಣೆ ಹಚ್ಚಿ ನಿಮ್ದು ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಇದು ಈಕ್ವಲ್ ಲಾಜಿಕ್ ಇದೆ. ನಾವು ಕೋಕೋನಟ್ ಆಯಿಲ್ ಅಂತ ಹೇಳೋದು ಆಂಟಿ ಫಂಗಲ್ ಇದೆ. ಸೊ ಆ ಆಯಿಲ್ ಹಚ್ಚುವಾಗ ಹೇರ್ ಫಾಲ್ ಹೋಗುತ್ತೆ. ಸೊ ಫಂಗಲ್ ಇನ್ಫೆಕ್ಷನ್ ಇಂದ ಬರೋ ಸೆಕೆಂಡ್. ಮೂರನೇದು ಸರ್ ಹೇಳಿರೋದು ವಿಟಮಿನ್ ಡಿ ಡೆಫಿಷಿಯನ್ಸಿ ಇಂದ. ಸನ್ಶೈನ್ ವಿಟಮಿನ್ ಅಂತ ಹೇಳ್ತೇವೆ. ವಿಟಮಿನ್ ಡಿ ಕಡಿಮೆ ಇದ್ರೂ ಕೂಡ ನಿಮ್ಗೆ ಹೇರ್ ಫಾಲ್ ಬರೋಕೆ ಚಾನ್ಸಸ್ ಇದೆ. ನಾಲ್ಕನೇದು ಯಾವ್ದಂತ ನೋಡಿದ್ರೆ ಥೈರಾಯ್ಡ್ ಹಾರ್ಮೋನ್ಸ್. ಥೈರಾಯ್ಡ್ ಹಾರ್ಮೋನ್ಸ್ಗೂ ಹೇರ್ ಫಾಲ್ಗೂ ಡೈರೆಕ್ಟ್ ಲಿಂಕ್ ಇದೆ. ಸೊ ನಿಮಗೆ ಥೈರಾಯ್ಡ್ ಗ್ರಂಥಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಹೆಚ್ಚು ಕಡಿಮೆ ಇದ್ರೆ ನಿಮಗೆ ಹೇರ್ ಫಾಲ್ ಬರೋಕೆ ಚಾನ್ಸಸ್ ಇದೆ. ಫಿಫ್ತ್ನೇದು ಮೇನ್ ರೀಸನ್, ಇವಾಗ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇರೋದೇ ಅದಕ್ಕೇನೆ. ಮೇನ್ ಆ 2 ವಿಟಮಿನ್ಸ್ ಯಾವ್ದಂತ ನೋಡಿದ್ರೆ ಜಿಂಕ್ ಅಂಡ್ ಸೆಲೆನಿಯಂ. ಈ ಜಿಂಕ್ ಸೆಲೆನಿಯಂ ಹೇರ್ ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾರೆ. It's important for activating thyroid hormones. See, for most of the thyroid patient, the thyroid hormones are produced properly from thyroid gland. But which is not adequately utilized, or it's unable to deliver to cells. See, the thyroid is produced here. The thyroid hormone should enter to each and every cells of human body. So there are some pathway which hinder the entry of zinc and selenium to the thyroid hormone. The entry of thyroid hormone to cells are facilitated by zinc and selenium. So if you don't have zinc and selenium, you may have thyroid hormone properly, but what happens? It cannot function properly. Even hair follicles require many nutrients in the presence of zinc and selenium. So this is the 2 vital nutrients I see very rapidly. So try to enrich your diet with the supplements. So either diet or supplements. Supplements are invariably required in the modern diet because the modern diet is deficient in nutrient and rich in calorie. Just it's merely provide you calorie. Most of the food choices are calorie bombs, including your favorite masala dosa. There are no nutrients at all. It's just give you calorie. The vada, puri, let it be, take the list of anything, biscuit, chocolate, they merely provide you huge amount of calories. ಸೊ ಇವಾಗ ಸರ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ದು ಆನ್ಸಿಸ್ಟರ್ಸ್ ಗೆಲ್ಲ ಈ ತರ ಯಾವ ಡೆಫಿಷಿಯನ್ಸಿ ಆಗ್ಲಿ, ಹೇರ್ ಫಾಲ್, ಥೈರಾಯ್ಡ್ ಪ್ರಾಬ್ಲಮ್ಸ್ ಏನು ಇರಲಿಲ್ಲ. ಅದು ಯಾಕೆ ಅಂತ ನೋಡಿದಿದ್ರೆ, ಈ ಹಸು ಇದೆಯಲ್ಲ, ಕವ್ವು, ಈ ಕವ್ವು ಹುಲ್ಲಿನ ತಿಂದ್ಬಿಟ್ಟು ಆ ಹುಲ್ಲನ್ನ ನಮ್ಮ ಬಾಡಿಯಲ್ಲಿ ಹಸುವಿನ ಬಾಡಿಯಲ್ಲಿ ಅದು ಕನ್ವರ್ಟ್ ಆಗಿ ಹಾಲು. ಸೊ ಈ ಹುಲ್ಲಿಂದ ಬರುವ ಜಿಂಕ್ ಅದು ಇದೆಲ್ಲ ಅಲ್ಲಿ ಹಸುವಿನ ಬಾಡಿ ಹೋಗಿ ಹಸುವಿಂದ ಬರುವ ಹಾಲು ಕುಡಿತಾ ಇರ್ತೀವಿ. ಸೊ ಆ ಹಾಲಲ್ಲಿ ಏನಿರುತ್ತೆ, ನಾವು ಇವಾಗ ಹೇಳಿದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಈ ಹಾಲಲ್ಲಿ ಇರುತ್ತೆ. ಬಟ್ ನಮಗೆ ಇವಾಗ ಪ್ರೆಸೆಂಟ್ ನೋಡಿದ್ರೆ ನಮಗೆ ಗ್ರಾಸ್ ಫೆಡ್ ಆಗಿರುವ ಹಸು ಆಗಲಿ, ಅದರಿಂದ ಬರುವ ಹೈ ಕ್ವಾಲಿಟಿ ಹಾಲಾಗ್ಲಿ ನಮಗೆ ಸಿಗಲ್ಲ. ಅವಾಗ ಏನಾಗುತ್ತೆ, ನಾವು ತಗೋತಾ ಇರುವ ನಮ್ಮ ಊಟದಲ್ಲಿ ಈ ತರ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಏನೂ ಇರಲ್ಲ. ಈ ಜಿಂಕ್ ಆಗಲಿ, ಸೆಲೆನಿಯಂ ಆಗಲಿ, ಡಿ ಆಗಲಿ ಎಲ್ಲಾ ಡೆಫಿಷಿಯನ್ಸಿ ನಮಗೆ ಶುರುವಾಗುತ್ತೆ. ಸೊ ಅದು ಶುರುವಾಗುವಾಗ ಏನಾಗುತ್ತೆ, ನಮ್ಗೆ ಈ ತರ ಪ್ರಾಬ್ಲಮ್ಸ್ ಒಂದೊಂದ ಬರ್ತಾ ಇರುತ್ತೆ. ಸೊ ಇವಾಗ ಸರ್ ಏನ್ ಹೇಳ್ತಾ ಇದ್ದಿದ್ರೆ, ಇದರ್ ನಿಮಗೆ ಈ ತರ ಹೈ ಕ್ವಾಲಿಟಿ ಮಿಲ್ಕ್ ಇಲ್ಲ ಹೈ ನ್ಯೂಟ್ರಿಯೆಂಟ್ಸ್ ನಿಮ್ ಡಯಟ್ ಅಲ್ಲಿ ಇರಬೇಕು. ಇಲ್ಲ ಅಂತಿದ್ರೆ ನೀವು ಅದರೊಟ್ಟಿಗೆ ಈಕ್ವಲೆಂಟ್ ಆಗಿರುವ ನ್ಯೂಟ್ರಾಸ್ಯೂಟಿಕಲ್ಸ್ ಸಪ್ಲಿಮೆಂಟ್ಸ್ ನೀವು ತಗೋಬೇಕು. ಇವಾಗ ಆಲ್ರೆಡಿ ನಿಮಗೆ ಹೇರ್ ಫಾಲ್ ಆಗಿದೆ, ಆಲ್ರೆಡಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿದ್ದಿದ್ರೆ ನಿಮಗೆ ಬೆಟರ್ ಸೊಲ್ಯೂಷನ್ ನನ್ನ ಪ್ರಕಾರ ಏನಾದರೂ ಸಪ್ಲಿಮೆಂಟ್ಸಿಗೆ ಟರ್ನ್ ಆಗೋದು. ಒನ್ಸ್ ಆ ಡೆಫಿಷಿಯನ್ಸಿ
ನಾರ್ಮಲಿ ಬಂದ್ಮೇಲೆ ನೀವು ನಿಮ್ದು ಆಹಾರದಲ್ಲಿ ನಿಮಗೆ ಚೇಂಜಸ್ ನಿಮಗೆ ಮಾಡಬಹುದು. ಸೊ ಇವಾಗ ಜಿಂಗಿಂದು ಸೋರ್ಸಸ್ ಗಳು ಏನೆಲ್ಲ ಇದೆ ಅಂತ ನಮ್ಗೆ ಇವಾಗ ಸರ್ ನಮ್ಗೆ ಹೇಳ್ಕೊಡ್ತಾರೆ. ಯಾವ್ದೆಲ್ಲ ಫುಡ್ ಇಂದ ಆಹಾರದಿಂದ ನಿಮ್ಗೆ ಜಿಂಗು ಸೆಲೇನಿಯಂ ಎಲ್ಲ ಸಿಗುತ್ತೆ ಅಂತ ಸರ್ ನಮ್ಗೆ ಹೇಳ್ತಾರೆ ಈಗ. ಸೊ ಯಾವ್ದೆಲ್ಲ ಫುಡ್ ಇಲ್ಲಿ ಜಿಂಗು ಸೆಲೇನಿಯಂ ಎಲ್ಲ ಜಾಸ್ತಿ ಡೈರಿ ಪ್ರಾಡಕ್ಟ್ಸ್, ಎಗ್ಸ್, ಎಗ್, ಮೊಟ್ಟೆ, ಗ್ರೀನ್ ಲೀಫಿ ವೆಜಿಟೇಬಲ್, ಸೊಪ್ಪು ತರಕಾರಿಗಳು, ನಟ್ಸ್ಗಳು, pulses and legumes, and non-vegetarian. For the non-vegetarians, like fish is a good source of zinc and selenium. ಓಕೆ, ಸೊ ಯಾವ್ದೆಲ್ಲ ಅಂತ ಸೋರ್ಸಸ್ಗಳು ಜಿಂಕ್ ಸೆಲೇನಿಯಂ ಇರುವ ಆಹಾರಗಳು, ಜಾಸ್ತಿ ಇರುವ ಆಹಾರಗಳು ಯಾವ್ದೆಲ್ಲ ನೋಡಿದ್ರೆ ಫಸ್ಟ್ ಸರ್ ಹೇಳಿರೋದು ಡೈರಿ ಪ್ರಾಡಕ್ಟ್ಸ್, ಹಾಲು, ತುಪ್ಪ, ಬೆಣ್ಣೆ, ಹಂಗೆ ಪನೀರ್, ಹಾಲಿಂದು ಐಟಮ್ಸ್ಗಳು. ಸೆಕೆಂಡ್ ನಟ್ಸ್, ಅದೇ ಬದಾಮ್ ಆಗ್ಲಿ ಇಲ್ಲ ಗೋಡಂಬಿ ಆಗ್ಲಿ ಇಲ್ಲ ಶೇಂಗಾ ಆಗ್ಲಿ, ಆತರ ನಟ್ಸ್ಗಳು ಮತ್ತೆ ಸೀಡ್ಸ್ಗಳು, ಸೂರ್ಯಕಾಂತಿ ಬೀಜಗಳು ಮತ್ತೆ ಸನ್ಫ್ಲವರ್ ಸೀಡ್ಸ್, ಕರ್ಬೂಜ ಸೀಡ್ಸ್, ಕಲ್ಲಂಗಡಿ ಸೀಡ್ಸ್, ಆತರ ಬೀಜಗಳಲ್ಲಿ ನಿಮ್ಗೆ ಜಾಸ್ತಿ ಜಿಂಕ್ ಸೆಲೇನಿಯಂ ಇರುತ್ತೆ. ಮೂರನೇದು ಮೊಟ್ಟೆದು ಬೋತ್ ಯೆಲ್ಲೋ ವೈಟ್ ಎರಡು ತಿನ್ಬೇಕಲ್ಲ, ಆ ಮೊಟ್ಟೆಯಲ್ಲಿ ಕೂಡ ಈ ತರ ಜಿಂಕ್ ಸೆಲೇನಿಯಂ ಇರುತ್ತೆ. ನಾಲ್ಕನೇದು ಲೆಗ್ಯೂಮ್ಸ್, ಈ ಪಲ್ಸಸ್ ಅಂತ ಹೇಳ್ತಿರಲ್ಲ, ಗ್ರೀನ್ ಪೀಸ್, ಹೊಡ್ಸ್ಗ್ರಾಮ್, ಆ ತರ ಹುರುಳಿ ಕಾಳುಗಳು, ಆ ತರ ಕಾಳುಗಳಲ್ಲಿಯೂ ನಿಮಗೆ ಜಿಂಕ್ ಸೆಲೇನಿಯಂ ಇರುತ್ತೆ. ನೀವು ನಾನ್ ವೆಜ್ ತಗೋತೀವಿ ಅಂತಿದ್ರೆ ನಾನ್ ವೆಜ್ ಫುಡ್ಗಳಲ್ಲಿ ಫಿಶ್ ಆಗಲಿ ಮೀಟ್ ಆಗಲಿ ಇದರಲ್ಲಿ ಎಲ್ಲ ಜಿಂಕ್ ಸೆಲೇನಿಯಂ ಇರುತ್ತೆ. ಸೊ ನೀವು ವೆಜಿಟೇರಿಯನ್ಸ್ ಇದ್ರೆ ಜಾಸ್ತಿ ಹಾಲು ಉತ್ಪನ್ನಗಳು, ಹಾಲು, ಪನೀರು ಐಟಮ್ಸ್, ನಟ್ಸ್ ಇದೆಲ್ಲ ಜಾಸ್ತಿ ನೀವು ತಗೋಬೇಕು. ಸೊ ಇವಾಗ ಜಿಂಕ್ ಸೆಲೇನಿಯಂ ಜಾಸ್ತಿ ಇರೋ ಫುಡ್ಗಳು ಯಾವ್ದೆಲ್ಲ ಇದೆ ಅಂತ ಗೊತ್ತಾಯ್ತಲ್ಲ. ಇವಾಗ ನಿಮ್ ಡಯಟ್ ಅಲ್ಲಿ ಇದೆಲ್ಲ ಇದೆಯಾ ಅಂತ ಒಂದು ಚೆಕ್ ಮಾಡಿ ಒಂದ್ಸತಿ. ಇದು ಇಲ್ಲ ಅಂದಿದ್ರೆ ಈ ಐಟಮ್ಸ್ ಗಳೆಲ್ಲ ನೀವು ನಾಳೆಯಿಂದ ನಿಮ್ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಬರುವ ಎಲ್ಲಾ ಪ್ರಾಬ್ಲಮ್ಸ್ ಗೆ ಇವಾಗಲೇ ಪ್ರಿವೆನ್ಷನ್ ಆಗುತ್ತೆ. ಇಲ್ಲ ನಿಮಗೆ ಆಲ್ರೆಡಿ ಬಂದಾದ್ಮೇಲೆನೆ ನಮ್ ವಿಡಿಯೋ ನೋಡ್ತಾ ಇದೀವಿ ಅಂದಿದ್ರೆ ನಿಮ್ಗೆ ಇಲ್ಲಿ ಕಾಲ್ ಮಾಡಿ ಕನ್ಸಲ್ಟ್ ಮಾಡಬಹುದು. ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಕೂಡ ಕನ್ಸಲ್ಟೇಷನ್ ಗೆ ಇರ್ತಾರೆ. ನಿಮಗೆ ಉಚಿತವಾಗಿ ನಿಮ್ ಕಂಡೀಷನ್ ಗೆ ನೋಡ್ಬಿಟ್ಟು ಸಪ್ಲಿಮೆಂಟ್ಸ್ ಯಾವ್ದು ಟ್ರೀಟ್ಮೆಂಟ್ಸ್ ಗಳಂತ ಸರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಸೊ ಇವಾಗ ಜಿಂಕ್ ಅಂಡ್ ಸೆಲೇನಿಯಂದು ಇಂಪಾರ್ಟೆನ್ಸ್, ಅದು ಹೇಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗೋದು, ಅದರಿಂದ ಹೇಗೆ ನಮ್ಗೆ ಹೇರ್ ಫಾಲ್ ಆಗೋದು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇವಾಗ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಕೇಳಬಹುದು. ಇಲ್ಲ ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕು ಅಂತಿದ್ರು ಕೂಡ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇಲ್ಲಿ ಬುಕಿಂಗ್ ಮಾಡ್ಕೊಂಡು ಅಡ್ಮಿಟ್ ಆಗ್ಬೋದು. ಸೊ ನಿಮ್ಗೆ ಏನಾದ್ರು ಕನ್ಸಲ್ಟೇಷನ್ ಡಾಕ್ಟರ್ ಪ್ರವೀಣ್ ಜೇಕಬ್ ಅವ್ರದ್ದು ಬೇಕು ಅಂತಿದ್ರೆ ಕಾಲ್ ಮಾಡಿ ನಿಮ್ಗೆ ಕೇಳಬಹುದು ಸರ್ ಯಾವಾಗ ಅವೈಲಬಲ್ ಇರ್ತಾರಂತ. ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು, ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಇರ್ತಾರೆ. ಸೊ ಇಷ್ಟು ತನಕ ಬಂದು ನಮ್ಮ ವೀಕ್ಷಕರಿಗೆ ಜಿಂಕ್ ಸೆಲೇನಿಯಂ ಇಂಪಾರ್ಟೆನ್ಸು, ಹೇರ್ ಫಾಲ್ಗೆ ನ್ಯೂಟ್ರಿಯೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ, ಅದು ಕಡಿಮೆ ಇದ್ರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂತೆಲ್ಲ ನಮ್ದು ಕಣ್ಣು ಓಪನ್ ಮಾಡಿದ್ದಕ್ಕೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿಗೆ ಧನ್ಯವಾದಗಳು.